ವಿಕಿಪೀಡಿಯಾ ಹೆಸರಿನಿಂದ ಒಂದು ಹೊಸ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಯಾಕೆಂದರೆ ಈ ಮಾಹಿತಿ ತಂತ್ರಜ್ಞಾನದಲ್ಲಿ ನಾನು ಅಷ್ಟೊಂದು ಪರಿಣಿತನಲ್ಲ. ಅದರ ಬಗ್ಗೆ ತಲೆ ಕೆಡಿಸಿಕೊಂಡು ನಮ್ಮ ಹೋರಾಟ ಎಲ್ಲ ಶ್ರಮದ ಹೋರಾಟವಾಗಿದ್ದೇವೆ. ಆ ದಿಕ್ಕಿನ ಕಡೆ ಗಮನ ಹರಿಸಕ್ಕೆ ಆಗಲಿಲ್ಲ. ಈಗ ಕನ್ನಡದಲ್ಲಿ ಇದನ್ನೆಲ್ಲ ಕಾಣಬಹುದು. ಜಗತ್ತಿನ ಎಲ್ಲ ವಸ್ತುವನ್ನ ಸಮಾಚಾರ ತಿಳ್ಕೊಳ್ಳೋಕೆ ಅವಕಾಶ ಇದೆ ಅಂತಲೇ ಅವರು ಮಾಡಿಕೊಂಡಿದ್ದಾರೆ. ದೀಪಕ್ಕೆ ಇಲ್ಲ ಇದ್ದಾರೆ ಅಲ್ಲಿ ಸ್ವಲ್ಪ ಒಂದು ತೋರಿಸಿದ್ರೆ ನಾವು ಕೂಡ ಅದರ ಅನುಭವವನ್ನು ಪಡೆಯೋದಕ್ಕೆ ಸಾಧ್ಯ. ಇಲ್ಲಿ ಒಂದು ಕಾರ್ಯಾಗಾರವನ್ನು ಮಾಡೋದ್ರಿಂದ ಈ ವ್ಯವಸ್ಥೆಯಲ್ಲಿ ಆಸಕ್ತಿ ಇರತಕ್ಕಂಥವರು ಅದರ ಪರಿಚಯ ಮಾಡಿಕೊಂಡು ಅದನ್ನು ಇನ್ನಷ್ಟು ವಿಸ್ತಾರ ಮಾಡೋದಕ್ಕೆ ಅವರು ಕೂಡ ತಮ್ಮ ಕೈಲಾದ ಪ್ರಯತ್ನವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಈ ಕಾರ್ಯಾಗಾರ ವ್ಯವಸ್ಥೆ ಮಾಡಿರ್ತಕ್ಕಂಥ ಗೆಳೆಯ ದೀಪಕ್ ಅವರಿಗೂ ಇಲ್ಲ ಇವರೇ ಪುಸ್ತಕ ಕೊಟ್ಟರಲ್ಲ, ಬೆಳಿಗ್ಗೆ ಓದ್ತಾ ಇದ್ರು, ಭಾಳ ಚೆನ್ನಾಗಿದೆ ಕೊಟ್ಟರು. ಆದ್ದರಿಂದ ತಮಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಇದನ್ನೆಲ್ಲ ಜನರಿಗೆ ಆಸಕ್ತಿ ಇರ್ತಕ್ಕಂಥ ಜನರಿಗೆ ಸಿಗಬೇಕು. ಯಾಕಂದರೆ ಜಗತ್ತು ವಿಸ್ತಾರವಾಗ್ತದೆ, ಅಂದರೆ ಭೂಮಿಯನ್ನ ಜ್ಞಾನ ವಿಸ್ತಾರ ಆಗ್ತದೆ. ವಿಸ್ತಾರ ಆಗ್ತಕ್ಕಂಥ ಸನ್ನಿವೇಶದಲ್ಲಿ ಯಾವ ಮೂಲದಿಂದ ಯಾವ ಭಾಷೆಯಿಂದ ಅದನ್ನು ಪಡೆಯೋಕ್ಕೆ ಸಾಧ್ಯ, ಪಡಿತಕ್ಕಂಥ ಕೆಲಸ ಆಗುತ್ತೆ. ನಿಜ, ಇಂಗ್ಲಿಷ್ ಭಾಷೆ ಹುಟ್ಟೋದಕ್ಕಿಂತ ಮುಂಚೆ ಸಂಸ್ಕೃತ ಭಾಷೆ ಇತ್ತು. ಈ ವೇದಗಳು ಇವೆಲ್ಲ ಹುಟ್ಟಿದ್ದ ಸಂಸ್ಕೃತದಲ್ಲಿ. ಸಂಸ್ಕೃತದ ಯಾವ ಭಾಷೆ ಸಂಸ್ಕೃತದಾಗ ಇತ್ತು. ಆದ್ರೆ ಏನಾಯ್ತು ಅಂದ್ರೆ ಅದನ್ನ ವಿಸ್ತಾರ ಮಾಡ್ತಕ್ಕಂಥ ಪ್ರಯತ್ನ ನಮ್ಮ ಕೈಯಿಂದ ಆಗಲಿಲ್ಲ. ಇಲ್ಲಿರ್ತಕ್ಕಂಥ ರಾಜರು ಮಹಾರಾಜರು ಅವರ ಶೃಂಗಾರ ಅವರ ಇದರದಲ್ಲೇ ನಡೆದ ಒಂದು ಭಾಷೆಯನ್ನು ಬೆಳೆಸೋದಕ್ಕೆ ಅವರಿಗೆ ಹೆಚ್ಚು ಆಸಕ್ತಿಯನ್ನು ತೋರಿಸಿದ ಕಾರಣಕ್ಕಾಗಿ ನಂತರದಲ್ಲಿ ಹುಟ್ಟಿದಂಥ ಇಂಗ್ಲೀಷ್ ಇವೆಲ್ಲವನ್ನು ಆಗಿಬಿಟ್ಟು ಹಾಗಾಗಿ ಇಂಗ್ಲೀಷ್ನಲ್ಲಿ ಎಲ್ಲ ಇದೆ. ಕೇಳಿದ್ರೆ ನಮಗೆ ಬರೋದು ನಿಜ ಇದೆ ಅವರು ಹೇಳೋ ಪ್ರಕಾರ. ಯಾಕೆಂದರೆ ಡಾಕ್ಟರ್ ಇದ್ದಾರೆ, ಈಗ ಹೃದಯ ನಮ್ಮಲ್ಲಿ ಇದೆ. ಈ ಡಾಕ್ಟರ್ ಒಂದೊಂದು ಪಾರ್ಟಿ ಒಂದೊಂದು ಇದಿದೆ, ಅನಾಟಮಿ ಅಂತ ಡಿಸೆಕ್ಷನ್ ಮಾಡ್ತಾರೆ. ಈ ಮೂಳೆ ಒಂದೊಂದು ಮೂಳೆಗೂ ಒಂದೊಂದು ಹೆಸರಿದೆ ಅನಾಟಮಿಗೆ. ಕನ್ನಡದಲ್ಲಿ ಭಾಷೆ ಓದೋದು ಬರೆಯೋಕ್ಕಾಗಲ್ಲ ಯಾರು. ಹಾಗಾಗಿ ಇವತ್ತು ಇಂಗ್ಲೀಷ್ನಿಂದಲೇ ನಾವು ಕೆಲವು ವಿಚಾರಗಳನ್ನು ತಿಳ್ಕೊಂಡು ಅದನ್ನು ನಮ್ಮ ಭಾಷೆಯಲ್ಲಿ ಜನರಿಗೆ ಮುಡಿಸ್ತಕ್ಕಂಥ ಕೆಲಸ. ಆದ್ದರಿಂದ ಈ ಒಂದು ವಿಜ್ಞಾನವನ್ನು ಕನ್ನಡದ ಭಾಷೆಯಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆ. ಮತ್ತು ಇದನ್ನು ವಿಸ್ತಾರ ಮಾಡೋ ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನು ಇದು ಹಮ್ಮಿಕೊಂಡಿದ್ದೀರಿ. ಇದೆಲ್ಲ ಜನರಿಗೆ ಆಸಕ್ತಿ ಇರ್ತಕ್ಕಂಥ ಎಲ್ಲರಿಗೂ ಸಿಗಲಿ ಮತ್ತು ಇದರ ಪರಿಚಯ ಎಲ್ಲರಿಗೆ ಆಗಲಿ.